ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಮಾಮೂಲಿ ಮಿಷಿನಲ್ಲೇ ಜಿಗ್ ಜಾಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಜಿಗ್ ಜಾಗ್ ಮಿಷಿನ್ ಇಲ್ಲಪ್ಪ ಅಂತ ಯೋಚನೆ ಮಾಡೋದೇ ಬೇಕಾಗಿಲ್ಲ. ಮಾಮೂಲಿ ಮಿಷಿನಲ್ಲೇ ನೀವು ಜಿಗ್ ಜಾಗ್ ಥರ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಹೇಗಪ್ಪ ಅದು ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡಿ. ಫಸ್ಟ್ಗೆ ಸೀರೆನ ನಾನು ಈ ಥರ ಹರ್ಕೊಂಡಿದ್ದೀನಿ ನೋಡಿ, ಈ ಥರ ಅರಿಬೇಕು. ಈ ಥರ ಒಂದೊಂದು ಇದ್ರ ಸೀರೆಗಳನ್ನ ಹರಿದು ಬಿಟ್ಟರೆ ನೀಟಾಗಿ ಒಂದೇ ಲೆವೆಲಿಗೆ ಬರುತ್ತೆ. ನೀವು ಕಟ್ ಮಾಡಿಕೊಂಡ್ರೆ ಒಂದು ಲೆವೆಲ್ ಬರಲ್ಲ, ಹಿಂಗೆ ಉಳ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದೇ ಲೆವೆಲ್ಗೆ ಕಟ್ ಮಾಡಿಬಿಟ್ಟು ಹರಿದು ಬಿಟ್ಟರೆ ನೀಟಾಗಿ ಬರುತ್ತೆ. ಓಕೆನಾ, ಆ ಥರ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಉಲ್ಟಾ ಸೀದಾ ನೋಡ್ಕೋಬೇಕು. ಉಲ್ಟಾ ಸೀದಾ ನೋಡಿಕೊಂಡು ಆಲ್ರೆಡಿ ನಾನು ಹೇಳ್ದಾಗೆ ಒಂದೇ ಲೆವೆಲ್ಗೆ ಹರ್ಕೊಂಡಿದ್ದೀನಿ. ಒಂದೊಂದು ಹರಿಯೋಕ್ಕಾಗಲ್ಲ, ಒಂದೊಂದು ಹರಿಬೋದು. ಆ ಥರ ಸೀರೆಗಳಾದರೆ ನೀಟಾಗಿ ಈ ಥರ ಸೀರೆಗಳು ಬಳಕುತ್ತೆ. ಹಂಗಾಗಿ ಈ ಥರ ಸೀರೆಗಳನ್ನ ಆರಾಮಾಗಿ ಮಾಡ್ಕೋಬೋದು. ಫಸ್ಟಿಗೆ ನಾನು ಸ್ವಲ್ಪ ಈ ರೀತಿ ಮಾಡಿಕೊಂಡು ಈ ರೀತಿ ಹಿಂಗೆ ಸುಮ್ಮನೆ ರೋಲ್ ಮಾಡಬೇಕಷ್ಟೇ. ಈಗಿದೆಯಲ್ಲ, ಇದನ್ನು ಸ್ವಲ್ಪ ಹಿಂಗೆ ರೋಲ್ ಮಾಡಬೇಕು. ಓಕೆನಾ, ಈ ಥರ ಇದೆಯಲ್ಲ, ಹಿಂಗೆ ರೋಲ್ ಮಾಡ್ಕೋಬೇಕು. ಏನಿಲ್ಲ, ಒಂದು ಸಲ 2 ಸಲ ಮಾಡಿದ್ರೆ ಬಂದ್ಬಿಡುತ್ತೆ. ತುದಿಲಿ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಒಂಚೂರು ಕಷ್ಟ ಅನಿಸುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ಆಮೇಲೆ ಹೋಗ್ತಾ ಇದು ನೀಟಾಗಿ ಬರುತ್ತೆ. ಓಕೆನಾ, ಫಸ್ಟ್ಗೆ ನಾನು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಿದ್ದೀನಿ ನೋಡಿ. ಆಯಿತಾ, ಈಗ ಈ ತುದಿಯಲ್ಲಿ ಒಂಚೂರು ಇದು ಮಾಡಿಕೊಂಡು ಈ ರೀತಿ ತಿರುಗಿಸ್ಕೊಳ್ಳಿ ನೋಡಿ. ಈ ರೀತಿ ಇಷ್ಟೇ ತಿರುಗಿಸ್ಕೊಂಡು ಇದೇ ನೀಟಾಗಿ ಬರುತ್ತೆ. ಇಷ್ಟು ನೀವು ಸಣ್ಣಕ್ಕೆ ತಿರುಗಿಸ್ಕೊತೀರಾ ಅಷ್ಟು ನಿಮಗೆ ಸಣ್ಣದಾಗಿ ಬರುತ್ತೆ ನೋಡಿ. ಎಷ್ಟು ಸಣ್ಣದಾಗಿ ನಿಮಗೆ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ತಿರುಗಿಸ್ಕೊಳ್ಳಿ. ಓಕೆನಾ, ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಈ ರೀತಿ ಒಂದು ಸ್ವಲ್ಪ ಎಳ್ಕೊಂಡು ಸ್ಟಿಚಿಂಗ್ ಬರೋ ಥರ ಮಾಡಿ. ಓಕೆನಾ, ಸಣ್ಣದಾಗಿ ನಾನು ಹೇಳ್ದಂಗೆ ಈ ರೀತಿ ರೋಲ್ ಮಾಡ್ಕೊಳ್ಳಿ, ಸ್ಟಿಚ್ ಮಾಡಿ. ಇಷ್ಟೇ, ಎಷ್ಟು ನೀಟಾಗಿ ಜಿಗ್ ಜಾಗ್ ಥರನೇ ಸಣ್ಣದಾಗಿ ಬರುತ್ತೆ. ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ನೀವು ಎಷ್ಟೇ ಸೀರೆ ಇದ್ರೂ ಅಯ್ಯೋ ಜಿಗ್ ಜಾಗ್ ಇಲ್ಲಪ್ಪ ಅಂತ ಯೋಚನೆ ಮಾಡೋಕ್ಕಿಲ್ಲ. ಇದೇ ಸೀರೆ ಇದೇ ಮಿಷಿನಲ್ಲಿ ಆರಾಮಾಗಿ ನೀವು ಜಿಗ್ ಜಾಗ್ ಥರನೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸಣ್ಣದಾಗಿಂತ ಸಣ್ಣದಾಗಿ ಬರುತ್ತೆ. ನೋಡಿದ್ರೆ ಜಿಗ್ ಜಾಗ್ ಮಾಡಿದಿರುವೇನೋ ಅಷ್ಟು ಸಣ್ಣ ಇರೋದ್ರಿಂದ ಯಾರಿಗಾದ್ರೂ ಸ್ಟಿಚಿಂಗ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಜಿಗ್ ಜಾಗ್ ಮಾಡಿದ್ದೀವಿ ಇರುತ್ತೆ ಅದು. ಓಕೆನಾ, ಆದರೆ ಒಂದೊಂದು ರಫ್ ಸೀರೆಗಳಲ್ಲಿ ತಿರುಗಿದ್ರೆ ಆಗುತ್ತೆ, ಇಲ್ಲ ಅಂದರೆ ಅಂಥವು ಒಂದೊಂದು ಸೀರೆಗಳಾಗಲ್ಲ. ಈ ಥರ ಸೀರೆಗಳನ್ನ ಸಾಫ್ಟಾಗಿರೋ ಸೀರೆಗಳಲ್ಲಿ ನೀವು ಆರಾಮಾಗಿ ಮಾಡ್ತೀವಿ. ಯಾಕೆಂದರೆ ಆಮೇಲೆ ಆ ಥರ ಸೀರೆಗಳು ತೊಗೊಂಡ್ಬಿಟ್ಟು ಅಯ್ಯೋ ಅದು ಬರ್ತಾಯಿಲ್ಲ ಅಂತ ಅಂದ್ಕೊಬೇಡಿ. ಒಂದೊಂದು ಸೀರೆ ಆ ಥರದ್ದು ಬರಲ್ಲ, ಆದರೂ ನೋಡಿ ನಿಧಾನಕ್ಕೆ ತಿರುಗಿಸ್ಕೊಂಡು ಮಾಡಿದ್ರೆ ಬರುತ್ತೆ. ನಿಧಾನಕ್ಕೆ ಮಾಡಬೇಕು. ಈ ಥರ ಸೀರೆಗಳು ಸಾಫ್ಟಾಗಿರೋಂಥ ಸೀರೆಗಳು ಆರಾಮಾಗಿ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ ನೋಡಿ. ಈ ರೀತಿ ಹೀಗೆ ತುದಿಲಿ ನೀವು ಎಷ್ಟು ತಿರುಗಿಸ್ತೀರ ಅಷ್ಟು ಸೇಮ್ ಅದ್ರ ಮೇಲೆ ಸ್ಟಿಚಿಂಗ್ ಬರೋದು ಅಷ್ಟೇ. ಈ ರೀತಿ ಆರಾಮಾಗಿ ತುದಿಗೆ ಬಂದಮೇಲೆ ಇದಾದರೆ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ನಾನು ಹೇಳಿ ಫಸ್ಟ್ ಮಾಡೋದಲ್ಲ ಅದೇ ರೀತಿಯೇ ಮಾಡ್ಕೋಬೋದು. ತಿರುಗಿಸ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಜಿಗ್ ಜಾಗ್ ಮಿಷಿನ್ ಇಲ್ದೇ ಇದರಲ್ಲಿ ನಾನು ಸ್ಟಿಚಿಂಗ್ ಮಾಡೋದು ತೋರಿಸ್ದೆ ಯಾವ ರೀತಿ ಬಂದಿದೆ ನೋಡಿ. ನೋಡಿದ್ರೆ ಇದು ಸ್ಟಿಚಿಂಗ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ ನೋಡಿ, ಅಷ್ಟು ಸಣ್ಣದಾಗಿ ಬಂದಿದೆ ಅಂತ. ಇದು ನೋಡಿದ್ರೆ ನೀವು ಜಿಗ್ ಜಾಗ್ ಮಾಡಿದ್ದೀವಿ ಅಂತಲೇ ಅಂದ್ಕೋಬೇಕು, ಆ ಥರ ಕಾಣಿಸುತ್ತೆ ನೋಡಿ. ಯಾರಾದರೂ ನೋಡಿದ್ರೆ ಎಷ್ಟು ಸಣ್ಣದಾಗಿ ಬಂದಿದೆ. ನೀವು ಆರಾಮಾಗಿ ಇದೇ ಮಿಷಿನಲ್ಲಿ ಆರಾಮಾಗಿ ಈ ರೀತಿ ಮಾಡ್ಕೋಬೋದು ನೋಡಿ. ಅದು ಈ ಥರ ಸ್ಮೂತಾಗಿರೋ ಸೀರೆಲ್ಲಂತೂ ನೀಟಾಗಿ ಬಳಕುತ್ತೆ. ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್. ಜಿಗ್ ಜಾಗ್ ಮಿಷಿನ್ ಇಲ್ಲ ಅಂತ ಕೆಲವರು ಅಂದರೆ ನೀವು ಸ್ಟಿಚಿಂಗ್ ಮಾಡೋದನ್ನೇ ದಪ್ಪ ಮಾಡಬೇಡಿ. ಈ ಥರ ಮಾಡಿದ್ರೆ ಜಿಗ್ ಜಾಗ್ ಥರನೇ ಕಾಣಿಸುತ್ತೆ. ನೋಡೋರ್ಗು ಅಯ್ಯೋ ಜಿಗ್ ಜಾಗ್ ಥರನೇ ಮಾಡಿಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.
ಕಾಣಿಸ್ತಾ ಇದೆಯಾ? ನೋಡಿ ಎಷ್ಟು ನೀಟಾಗಿದೆ ಅಲ್ವಾ? ಈ ರೀತಿ ಬಂದಿದೆ, ಕಾಣಿಸ್ತಾ ಇದೆಯಾ? ಇದು ಕಲರು ಸ್ವಲ್ಪ ಇದಾಗಿರೋದ್ರಿಂದ ನಂಗೆ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಈಗ ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಾಣಿಸ್ತಾ ಇದೆಯಾ? ಈ ರೀತಿ ಸಣ್ಣದಾಗಿ ಇವಳ ಜಿಗ್ಜಾಗ್ ಮಾಡ್ದಂಗೆ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಇರೋ ಮಿಷಿನಲ್ಲೇ ಈ ರೀತಿ ಟ್ರೈ ಮಾಡಿ, ನಿಮಗೆ ಕಸ್ಟಮರ್ಗೂ ಖುಷಿ ಆಗುತ್ತೆ. ಇವಳೆ ಜಿಗ್ಜಾಗ್ ಥರನೇ ಮಾಡಿಕೊಟ್ಟಿದ್ದಾರಲ್ಲಪ್ಪ, ನಮಗೆ ಸ್ಟಿಚಿಂಗಲ್ಲೇ ಜಿಗ್ಜಾಗ್ ರೀತಿ ಮಾಡಿದ್ದಾರೆ ಅಂತ ಖುಷಿ ಆಗುತ್ತೆ ಕಸ್ಟಮರ್ಗೆ. ಅಯ್ಯೋ ನಮ್ಗೆ ಜಿಗ್ಜಾಗ್ ಬೇಡಪ್ಪ, ಇದನ್ನೇ ಮಾಡಿಕೊಡಿ, ಜಿಗ್ಜಾಗಿಗೆ ಬೇರೆ ಜಾಸ್ತಿ ಅಮೌಂಟ್ ಕೊಡಬೇಕು, ಯಾಕೆ ಜಿಗ್ಜಾಗ್ 40-50 ರೂಪಾಯಿ ಕೊಡಬೇಕು ಅಂದ್ಬಿಟ್ಟು ಇದೇ ಥರ ಮಾಡಿಕೊಟ್ಬಿಟ್ಟು ತಗೊಳ್ಳಿ, ಅದಕ್ಕಿಂತ ಅರ್ಧ ತಗೊಳ್ಳಿ, ಆಗಿನ್ನೂ ಕಸ್ಟಮರ್ ಬರ್ತಾರೆ. ಓಕೆನಾ? ಈ ರೀತಿ ನೀವು ಇರೋ ಮಿಷಿನಲ್ಲೇ ಜಿಗ್ಜಾಗ್ನ ರೆಡಿ ಮಾಡ್ಕೋಬೋದು. ಆಯಿತಾ? ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.